ಎಕ್ಸೆಲ್ PU ಕಾಲೇಜ್ ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ದರ್ಶನ್ ಈಗ ಏನು ಮಾಡಬಹುದಾಗುತ್ತೆ? ಇನ್ನೊಂದು ಏನಂದರೆ ಇದರಿಂದ ಏನು ಆಗಾರೆ ಪ್ಲಸ್ ಪಾಯಿಂಟ್ ಏನು ಇಲ್ವಾ, ಆಶಾವಾದ ಏನು ಇಲ್ವಾ ಅಂತ ಚೆಕ್ ಮಾಡಿಕೊಂಡಾಗ ಇಲ್ಲ, ಫಾರ್ಮ್ 6 ಅಂತ ಒಂದು ಪ್ರಕ್ರಿಯೆ ಬಾಕಿ ಇದೆ. ಅದರಲ್ಲಿ ಆಧಾರ್ ಕಾರ್ಡ್ ನೀವು ಕೊಟ್ಟುಬಿಡಿ. ಯಾರಿಗಾದರೂ ಅಕಸ್ಮಾತು ನಿಮ್ಮ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೆ ಆಧಾರ್ ಕಾರ್ಡ್ ತೋರಿಸುವ ಮೂಲಕ ಅದು ಏಜ್ ಪ್ರೂಫ್ಗೂ ಆಯಿತು, ಅಡ್ರೆಸ್ ಪ್ರೂಫ್ಗೂ ಆಯಿತು, ಮತ್ತು ವಾಲಂಟಿಯರಿ ಫಾರ್ ಐಡೆಂಟಿಫಿಕೇಷನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಆಧಾರ್ ಕಾರ್ಡನ್ನು. ಆಧಾರ್ ನಂಬರ್ ಬರೆದಿದ್ದೀರಿ, ಅದರಲ್ಲಿ ಅರ್ಜಿಲಿ ಆಧಾರ್ ನಂಬರು ಇದೆ. ಪಾಪ ಅವ್ರಿಗೆ ಆಧಾರ್ ನಂಬರ್ ನೋಡಿ ಚೆಕ್ ಮಾಡೋಷ್ಟು ವ್ಯವಧಾನ ಆಯೋಗಕ್ಕೆ ಇದ್ದಂಗೆ ಇಲ್ಲ. ಸೊ ಮತ್ತೆ ನೀವೊಂದು ಆಧಾರ್ ಕಾರ್ಡ್ ಕೊಡಿ ಅಂತೇಳಿ ಇರಲಿ. ಇಂಡಿಯನ್ ಪಾಸ್ಪೋರ್ಟ್ ಇದು ಐಡೆಂಟಿಟಿಗೆ, ಏಜ್ ಪ್ರೂಫ್ಗೆ, ಪರ್ಮನೆಂಟ್ ಆರ್ ಕರೆಂಟ್ ಅಡ್ರೆಸ್ ಪ್ರೂಫ್ಗೆ ಇದಾಗುತ್ತಂತೆ. ಬರ್ತ್ ಸರ್ಟಿಫಿಕೇಟು ಅಥವಾ ಕ್ಲಾಸ್ 10 ಸರ್ಟಿಫಿಕೇಟ್, SSLC ಸರ್ಟಿಫಿಕೇಟ್ ಇದೆಯಲ್ಲ ಅದನ್ನು ಕೊಡಿ. ಅಫಿಷಿಯಲ್ ಪ್ರೂಫ್ ಆಫ್ ಏಜ್ ಆರ್ ಡೇಟ್ ಆಫ್ ಬರ್ತ್ ಅಂತ ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದಾರಂತೆ. ಯುಟಿಲಿಟಿ ಬೇಸಿಸ್, ನಿಮ್ಮ ಬಳಕೆ ಆಧಾರಿತವಾಗಿ ಎಲೆಕ್ಟ್ರಿಸಿಟಿ, ವಾಟರ್ ಅಥವಾ ಗ್ಯಾಸ್ ಕನೆಕ್ಷನ್ದು ಬಿಲ್ ಕೊಡ್ಬೋದಂತೆ ನಿಮ್ದು ಅದು ಇದ್ದರೆ ಅಂತೇಳಿ. ಪ್ರೂಫ್ ಏನಕ್ಕೆ ಅಂದರೆ ಒಂದು ವರ್ಷದಿಂದ ಈ ಅಡ್ರೆಸ್ಸಲ್ಲಿ ನಾನು ಇದ್ದೀನಿ ಅನ್ನೋದಕ್ಕೆ. ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಪಾಸ್ಬುಕ್ ಒಂದು ತೋರಿಸ್ಬೋದಂತೆ ನೀವು, ಐಡೆಂಟಿಟಿ ವಿತ್ ಫೋಟೋಗ್ರಾಫ್ಗೋಸ್ಕರವಾಗಿ. ರಿಜಿಸ್ಟರ್ಡ್ ರೆಂಟ್ ಅಗ್ರಿಮೆಂಟ್, ನೀವು ಯಾವುದೋ ಮನೆಗೆ ಬಂದಿದ್ದೀರಿ, ಸೇಲ್ ಡೀಡ್ ಆದರೂ ಇಟ್ಕೊಳ್ಳಿ, ರಿಜಿಸ್ಟರ್ಡ್ ರೆಂಟ್ ಅಗ್ರಿಮೆಂಟ್ ಆದರೂ ಇಟ್ಕೊಳ್ಳಿ ಅಂತ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಈ ಅವಕಾಶ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಇದರಲ್ಲಿ? 1,11,00,000 ಮತದಾರರು ಇದನ್ನೆಲ್ಲ ಕೊಟ್ಬಿಟ್ಟು ಇವಾಗ ಮತ್ತೆ ಸೇರ್ಕೋಬೋದಾ ಅಂತ ಸರ್? ಇದು ಬರೀ ಆಯೋಗದ ಬಗ್ಗೆ ನೆಗೆಟಿವ್ ಮಾತಾಡ್ಬಿಡಿ ನೀವು. ಸರ್ ಇಟ್ ಈಸ್ ನಾಟ್ ಎ ನೆಗೆಟಿವ್ ಸರ್. ನಾವು ಆಕ್ಚುಲಿ ವಿತ್ ಡಾಕ್ಯುಮೆಂಟ್ ಫೇಕ್ ಐಡಿಗಳನ್ನ 1,10,250 ಮಹದೇವಪುರದ ಕೊಟ್ವಿ. ಏನ್ ತಗೊಂಡ್ರು ಅಥವಾ ಚಿಲುಮೆ ಹಾಕೊಂಡು ಪ್ರಿಂಟ್ ಹೊಡಿಯೋರು ಅಶ್ವಥ್ ನಾರಾಯಣಕ್ಕೆ ಸಂಬಂಧಪಟ್ಟ ಕಚೇರಿನಲ್ಲಿ ಏನ್ ಆಕ್ಷನ್ ತಗೊಂಡ್ರು, ಇವರು ಮಾಡಿರ್ತಕ್ಕಂಥ ಡೇಟಾನೇ ಸುಳ್ಳು. ನನಗೆ ಬಹಳ ಪರಮಾಶ್ಚರ್ಯ ಆಗಿದ್ದು ಅಂದ್ರೆ ನಮ್ಮ JDS ವಕ್ತಾರರು ಒಳ್ಳೆ ಗಿಣಿಶಾಸ್ತ್ರ ಹೇಳ್ದಂಗೆ ಬಹಳ ಅಪ್ರಿಷಿಯೇಟ್ ಮಾಡಿ ಆ ಚುನಾವಣೆ ಬಗ್ಗೆ ಮಾತಾಡ್ತಾ ಇದಾರಲ್ಲ, ಅದೇ ಚುನಾವಣೆ ಆಯೋಗದ ವಿರುದ್ಧ ಅಕ್ರಮ ಅಂತ ಹೇಳಿ ಸ್ಟ್ರೈಕ್ ಮಾಡಿ, ಪತ್ರಿಕಾಗೋಷ್ಠಿ ಮಾಡಿ, ಮತ್ತೆ ಅಮಿತ್ ಶಾ ಅವ್ರ ತನಕ, ಮೋದಿ ಅವ್ರ ತನಕ ಇವತ್ತಿನ ಪ್ರೋಸೆಸ್ ಬಗ್ಗೆ ಹೇಳಿದ್ದು ಹಳೆ ಸರಿಯಾಗಿತ್ತು ಅಂತಲ್ಲ, ಇವತ್ತೇನು ನಡೆದಿದೆ ಅದನ್ನ ಹೇಳಿದ್ರು ಮಹೇಶ್ ಅವರು. ಒಂದು ಮನುಷ್ಯ ಈ ಭೂಮಿ ಮೇಲೆ ಇರಬೇಕು, ಇಲ್ಲ ಅವನು ಯಾವುದೋ ಬೇರೆ ದೇಶಕ್ಕೆ ಹೋಗಿರ್ಬೇಕು. ಅವನು ಕರ್ನಾಟಕದವನಾಗಿ ಏನ್ ಸರ್ ಇದು ಹುಡುಗಾಟನ? 66 ಲಕ್ಷ ಆಯ್ತು ಸರ್. ಇನ್ನೊಂದು ಹೇಳ್ತೀನಿ, ಇವರು ಬಿಜೆಪಿಯೇತರ ರಾಜ್ಯಗಳಿಗೆ ಹೋಗಿ ಈ ರೀತಿಯಾದಂತಹ ಮತದಾರರ ಪ್ರಜಾಪ್ರಭುತ್ವದ ಹಕ್ಕನ್ನ ಕೊಲೆ ಮಾಡುವಂತ ಕೆಲಸ ಮಾಡ್ತಾ ಇದಾರಲ್ಲ, ಇವ್ರ ಆಳ್ವಿಕೆನಲ್ಲಿ ಇರ್ತಕ್ಕಂಥ ಗುಜರಾತ್ ಆಗ್ಲಿ ಅಥವಾ ರಾಜಸ್ಥಾನ ಆಗ್ಲಿ ಅಥವಾ ಹರಿಯಾಣ ಆಗ್ಲಿ ಅಥವಾ ದೆಹಲಿನಲ್ಲಿ ಯಾಕೆ ಈ ಪ್ರಕ್ರಿಯೆಗಳು ಇಲ್ಲ? ಇವರು ಕೋಟ್ಯಾಂತರ ಮತದಾರರನ್ನ, ಗುಜರಾತಲ್ಲಿ 68 ಲಕ್ಷ ಡಿಲೀಟ್ ಆಯ್ತಲ್ರಿ, ತೆಲಂಗಾಣದಲ್ಲಿ 48 ಲಕ್ಷ ಆಯ್ತು ಸರ್. ಒಂದ್ ನಿಮಿಷ ಸರ್, ಕರ್ನಾಟಕದಲ್ಲಿ ಇದು ಹೆಂಗೆ ಸರ್? 1,11,00,000 ಜನ ಅಂತಂದ್ರೆ ಅದಕ್ಕೊಂದು ಅಂಕೆ ಸಂಖ್ಯೆ ಇದೆ ಸರ್. ನೀವು ಅನುಪಾತದ ವೈಸ್ ಬಂದುಬಿಟ್ರೆ ಬಹುಶಃ ಭಾರತದ ಚುನಾವಣಾ ಚರಿತ್ರೆಯಲ್ಲಿಯೇ ಹೌದು ಕರ್ನಾಟಕದಂತ, ಈಗ ನೀವು UP ಕಂಪೇರ್ ಮಾಡ್ಬಿಟ್ಟು ಕರ್ನಾಟಕ ಕಂಪೇರ್ ಮಾಡ್ಕೊಂಡ್ರೆ ಅಲ್ಲೊಂದು 22 ಕೋಟಿ ಮತದಾರರಿದ್ದಾರೆ ಅಂದರೆ ಜನಸಂಖ್ಯೆ ಇದ್ದಾರಲ್ಲಿ. ನಂಬರ್ 1 7 ಕೋಟಿ 7.5 ಕೋಟಿ ಅಂತ ಅಂದ್ಕೊಳ್ಳಿ ನೀವು. 7.5 ಕೋಟಿ, ಅದರಲ್ಲಿ 5.5 ಕೋಟಿ ಮತದಾರರು. ಅದರಲ್ಲಿ ನೀವು 1.25 ಕೋಟಿ ಅಷ್ಟು ಎತ್ತಿಬಿಡ್ತೀರಾ ನೀವು ಅಂದರೆ 22 ಕೋಟಿ 2 ಕೋಟಿ ಚಿಲ್ಲರೆ ಎತ್ತಿದಿರಲ್ಲಿ. ಇಲ್ಲಿ ಇರೋ 7 ಕೋಟಿ ಜನಸಂಖ್ಯೆಗೆ 5.5 ಕೋಟಿ ಮತದಾರರಿಗೆ 20%ಗಿಂತ ಜಾಸ್ತಿ ಮತ ತೆಗೆದುಬಿಟ್ಟಿದ್ದೀರಿ ಅಂದರೆ ದೊಡ್ಡ ಶಾಕ್ ಅಲ್ವಾ? ಅಂದರೆ ಬೇರೆ ಪಕ್ಷದ ಆಳ್ವಿಕೆ ಇದ್ದಾಗ ತುಂಬ ಕಣ್ಣೆಲ್ಲ ರೆಡ್ ಆಗಿಬಿಡ್ತವೆ ನಿಮಗೆ ಅಂತ ನಿಮ್ಮ ಮೈತ್ರಿ ಪಕ್ಷದವ್ರಿಗೆ. ಈಗ ನಾವೇನು ತೆಗಿಯಕ್ಕೆ ಹೋಗಿಲ್ಲ. ನಾವು ಚುನಾವಣಾ ಆಯೋಗನ ತೆಗಿಯಕ್ಕೆ ನಾವು ಒಂದು ಪಕ್ಷ, ಕಾಂಗ್ರೆಸ್ ಪಕ್ಷದ ವಕ್ತಾರರು ತಿಳ್ಕೋಬೇಕು. ಇದೇ ಮುನ್ರತ್ನ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತಿದ್ದಾಗ ಯಾವ ರೀತಿ ID ಕಾರ್ಡ್ ಅನ್ನು ತೆಗೆದುಕೊಂಡು ಗೆದ್ರು ಅಂತ ಹೇಳ್ಬಿಟ್ಟು ಅದೇ ಬಿಜೆಪಿಯ ಸೋತಂತ ವ್ಯಕ್ತಿ ಕಾಂಗ್ರೆಸ್ನ MLA ಮುನ್ರತ್ನ ಮೇಲೆ ಯಾವ್ಯಾವ ರೀತಿ ಬಿಡುಗಡೆ ಮಾಡಿದ್ರು ವೋಟರ್ ಐಡಿಗಳನ್ನ ದರ್ಶನ್ ಹೇಳಿದ್ರಲ್ವಾ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ ಏನಂತ ಹೇಳಿದ್ರೆ, ದರ್ಶನ್ ಅವ್ರಿಗೆ ಇದೇ ವಾಸಸ್ಥಳ ದೃಢೀಕರಣವನ್ನ ಇವಾಗ ಕೊಡ್ತಾ ಇರೋದು ಚುನಾವಣಾ ಆಯೋಗಕ್ಕೆ ಇದೇ ಕಾಂಗ್ರೆಸ್ ಪಕ್ಷ. ಯಾವ್ದು ಈಗ ಏನ್ ಕೇಂದ್ರ ಬಿಜೆಪಿ ಕೊಡ್ತಾ ಇಲ್ಲ, ಸೆಕೆಂಡ್ ಕೊಡ್ತಾ ಇರೋದೇ ಅವರು. ಮೂರನೇದೇನು ಅಂತ ಹೇಳಿದ್ರೆ, ರಮಕಾಂಜಿ ಹಳ್ಳಿಗಾಡ್ನಲ್ಲಿ ಮಹೇಶ್ ಇವನ್ಗೆ ವೋಟ್ ಹಾಕ್ತಾನೆ ಅಂತ 90% ನಂಬಿಕೆ ಇರ್ತದೆ. ಸಿಟಿಲಿ ಹಂಗಿರೋದಿಲ್ಲ, ಯಾಕಂದ್ರೆ ಸಿಟಿಲಿ ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ. ಆದ್ರೆ ಹಳ್ಳಿಗಾಡಲ್ಲಿ ಇದ್ರಲ್ಲ, ಇವನು ನನ್ನ ಪಕ್ಷದವನು, ಇವನು ಉಳಿಸ್ಕೋಬೇಕು, ಇವನು ನಾನು ಹೇಳ್ದಾಗ ಕೇಳ್ತಾನೆ, ಇವನು ಉಳಿಸ್ಕೋಬೇಕು. ಇಲ್ಲಿ ಏನಂತ ಹೇಳಿದ್ರೆ ಯಾವುದೇ ಸಮಸ್ಯೆಗಳಾಗಿಲ್ಲ. ಆದ್ರೆ ಸಿಟಿಲಿ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವ್ರಿಗೆ ಭಯ. ಏನಂತ ಹೇಳಿದ್ರೆ ಚುನಾವಣಾ ಆಯೋಗದ ಮೇಲೆ ನಾವು ಚುನಾವಣಾ ಆಯೋಗದ ಮೇಲೆ ಸ್ಟ್ರೈಕ್ ಮಾಡಿದೀವಪ್ಪ, ನಮ್ ಪ್ರಾಬ್ಲಮ್ ಆಗಿದೆ, ಸ್ಟ್ರೈಕ್ ಮಾಡಿದೀವಿ. ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ನಾವು BLಗಳ ವಿರುದ್ಧವಾಗಿ ಸ್ಟ್ರೈಕ್ ಮಾಡಿದ್ದೀವಿ. ಅಂಥದ್ರಲ್ಲಿ ಈಗ ಕಾಂಗ್ರೆಸ್ನವ್ರಿಗೆ ಯಾಕೆ ಭಯ? ನೀವೇ ವಾಸಸ್ಥಳ ಕೊಡ್ತಾ ಇದ್ದೀರಾ, ನೀವೇ ಅವ್ರ ಕೋಆಪರೇಷನ್ ಮಾಡ್ತಾ ಇದ್ದೀರಾ. ಚುನಾವಣೆಗೆ ಕಾಂಗ್ರೆಸ್ ಅವ್ರದ್ದೇನ್ರಿ ಏನ್ ಪತ್ರ ಕೊಟ್ಟು ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ ಮನ್ಸು ನನಗಿರ್ಬೇಕಲ್ಲ. DCR ಮನೆ ಖಾಲಿ ಆಬ್ಸೆಂಟ್ ಇದ್ರು, ಸತ್ತೋಗಿದ್ರು ಅಂದ್ರೆ ಏನ್ ಪತ್ರ ಕೊಟ್ಟು ಏನ್ ಯೂಸ್ ಆಯ್ತು? ಇವ್ರು ಹೇಳಿದ್ರಪ್ಪ 2ನೇ ಫ್ಲೋರ್ ಮನೆ ಸ್ವಾಮಿ ಚಿಕ್ಕರ್ ಅನ್ಸ್ಬಿಟ್ಟು ಹೋಗೋರೆ, ನಾನು ಮನೆಗೆ ಬಂದಿಲ್ಲ ಅಂದ್ರೆ ಏನ್ ಮಾಡೋಣ? ಶಿಕ್ಷಕರು ಯಾರ ಕೈ ಕೆಳಗಡೆ ಇದ್ದಾರೆ, ತಹಸೀಲ್ದಾರ್ ಯಾರ ಕೈ ಕೆಳಗಡೆ ಇದ್ದಾರೆ, ಜಿಲ್ಲಾಧಿಕಾರಿಗಳು ಯಾರ ಕೈ ಕೆಳಗಡೆ ಇದ್ದಾರೆ? ಅವ್ರು ಮಸೀದಿಗೆ ಹೋಗ್ಬಿಟ್ರು, ದರ್ಗಾಗೆ ಹೋಗ್ಬಿಟ್ರು ಅಂತ ಬಾಯ್ ಪಡ್ಕೊಂಡವ್ರು. ಅವ್ರು ಹೇಳಿದ್ರು ಟ್ರೈನಿಂಗ್ ಕೊಡ್ತಾ ಇದ್ವಿ ಸ್ವಾಮಿ, ಯಾರು ಫಿಲ್ ಮಾಡಕ್ಕೆ ಬರಲ್ಲ ಅಂತ ಅವ್ರು ಹೇಳಿದ್ರು. ಯಾವ ಟ್ರೈನಿಂಗ್ ಕೊಡ್ತಾ ಇದ್ರು ಅಂತ ನಿಮ್ಮಲ್ಲೇ ತೋರಿಸಿದೀರಾ?